ವೀವರ್ಸ್ ರೆಸಿಪಿ ಮಾಡ್ತಾ ಇದ್ದೀನಿ. ವೀವರ್ಸ್ ರೆಸಿಪಿ ಮಾಡೋದಕ್ಕಿಂತ ಮುಂಚೆ ಈ ರೆಸಿಪಿ ನನ್ನ ಅಜ್ಜಿ ಮಾಡೋದು. ನಮ್ಮ ಅಜ್ಜಿ ಮಾಡ್ತಾ ಇದ್ದಿದ್ದು. ಹೌದು, ನಾನ್ ಮಾಡ್ತಾ ಇದ್ದೀನಿ. ಇಟ್ಸ್ ಅ ವೆರಿ ಸ್ಪೆಷಲ್ ರೆಸಿಪಿ. ಇದಕ್ಕೆ ಅಜ್ಜಿ ಜೀರಿಗೆ ಸಾರು ಅಂತ ಹೆಸರಿಟ್ಟಿದ್ದಾರೆ. ತುಂಬಾ ಸ್ಪೆಷಲ್ ರೆಸಿಪಿ, ಹಾಗೆ ತುಂಬಾ ಕಮ್ಮಿ ಇಂಗ್ರೀಡಿಯೆಂಟ್ಸ್ ಅಲ್ಲಿ ತುಂಬಾ ಸ್ಪೆಷಲ್ ಆಗುವಂತಹ ರೆಸಿಪಿ. ಇದಕ್ಕೆ ಜೀರಿಗೆ ಸಾರಿಗೆ ಬೇಕಾಗುವಂತಹ ಸಾಮಗ್ರಿಗಳು: ಕಾಯಿ ತುರಿ, ಜೀರಿಗೆ, ಸುಟ್ಟಿರೋ ಈರುಳ್ಳಿ, ಆಮೇಲೆ ಹುಣಸೆ ಹಣ್ಣು, ಉಪ್ಪು, ಒಣಮೆಣಸಿನಕಾಯಿ. ಕಾಯಿ ತುರಿ ಜಾಸ್ತಿ ಹಾಕೊಂಡಷ್ಟು ಸಾರು ಜಾಸ್ತಿ ಆಗುತ್ತೆ, ರುಚಿನೂ ಬರುತ್ತೆ ಮತ್ತೆ ಜಾಸ್ತಿ ಆಗುತ್ತೆ. ತುರಿದಿರೋ ಕಾಯಿ ತುರಿ ಹಾಕ್ಬೇಕು, ಹಸಿ ಕಾಯಿ ತುರಿ. ಆಮೇಲೆ ಜಾಸ್ತಿ ಆಗುತ್ತೆ ಅಂದ್ರೆ ಒಂದು 50 ಜನ 100 ಜನಕ್ಕೆ ಆಗುತ್ತಮ್ಮ. ಮನೆಯಲ್ಲಿ 3-4 ಜನ ಇರ್ತಾರೆ, ಅಂದ್ರೆ ಒಬ್ರಿಗೆ ಬೇಕಂದ್ರೆ ಸ್ವಲ್ಪ ಆಗುತ್ತೆ. ಅಂದ್ರೆ ನಮ್ಮ ಸೆಟ್ ತಗೊಂಡೋಗ್ಬಿಡೋಣ ಅನ್ಕೊಂಡೆ. ಹಂಗಿದ್ರೆ ಸ್ವಲ್ಪ 50 ಜನ 100 ಜನ ಇರ್ತಾರಲ್ಲ, ಸೆಟ್ ಆಗ್ಬೋದೇನೋ. ಹೌದು. ಈಗ ಜೀರಿಗೆ ಸಾರಾಗಿರೋದ್ರಿಂದ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಳ್ತೀನಿ. ಆಮೇಲೆ ಹುಣಸೆ ಹಣ್ಣು, ಆಮೇಲೆ ಒಣಮೆಣಸಿನಕಾಯಿ ಸ್ವಲ್ಪ ಕಮ್ಮಿ ಹಾಕಿ, ಇಷ್ಟು ಸಾಕು. ಆಮೇಲೆ ಸುಟ್ಟಿರೋ ಈರುಳ್ಳಿ. ಆಮೇಲೆ ಎಷ್ಟು ಜನ ಇದಾರೆ ನೋಡ್ಕೊಂಡು ಲೆಕ್ಕ ಹಾಕ್ಬಿಟ್ಟು ನೀರು ಹಾಕ್ಬೇಕು. ಇಲ್ಲ, ಮಿಕ್ಸಿ ಮಾಡ್ಕೋಬೇಕಾದ್ರೆ ಮಿಕ್ಸಿಗೆ ಎಷ್ಟು ಬೇಕೋ ಅಷ್ಟು ನೀರು, ಆಮೇಲೆ ನೀರು ಎಷ್ಟು ಬೇಕು ಬೆರೆಸ್ಕೋಬೇಕೋ ಅದು ಜನಗಳ ಮೇಲೆ ಡಿಪೆಂಡ್ ಆಗುತ್ತೆ. ಇದಕ್ಕೆ ನಾವು ಒಗ್ಗರಣೆ ಏನು ಕೊಡ್ತಾ ಇಲ್ಲ, ಯಾಕೆ ಅಂದ್ರೆ ಇದು ಪಿತ್ತಕ್ಕೋಸ್ಕರ ಮಾಡ್ತಾ ಇರೋದು. ಮತ್ತೆ ಇದು ಪಕ್ಕಾ ತರ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ರೆಸಿಪಿ, ತುಂಬಾ ಟೇಸ್ಟಿ ಆಗಿರುತ್ತೆ. ಇದಕ್ಕೆ ಎಣ್ಣೆ ಏನು ತೋಗ್ಸಲ್ಲ. ಪಿತ್ತ ಅಂದ್ರೆ ಎಣ್ಣೆ ಹಾಕಿದ್ರೆ ತಾನೇ ಬರುತ್ತೆ. ಸೊ ಇದು ನಮ್ಮ ಅಜ್ಜಿ ನಮ್ಗೆ ಯಾಕೆ ಮಾಡ್ಕೊಡ್ತಾ ಇದ್ರು ಅಂದ್ರೆ, ಜಾಸ್ತಿ ಎಣ್ಣೆ ಪದಾರ್ಥ ಹಿಂದಿನ ದಿನ ತಿಂದಿದ್ರೆ, ಹಬ್ಬದ ಅಡ್ಗೆ ಆತರ ಏನಾದ್ರು ಮಾಡಿದ್ರೆ ನೆಕ್ಸ್ಟ್ ಡೇ ಒಂದ್ ಸ್ವಲ್ಪ ಲೈಟ್ ಆಗಿರ್ಲಿ. ಅಜ್ಜಿ ಜೀರಿಗೆ ಸಾರು ಅಂತ. ಅಜ್ಜಿ ಜೀರಿಗೆ ಸಾರೇನಿಲ್ಲ, ಜೀರಿಗೆ ಇಲ್ಲ, ಜೀರಿಗೆ ಸಾರು ಅಂತ. ಜೀರಿಗೆ ಸಾರು. ಸ್ವಲ್ಪ ಉಪ್ಪು ಹಾಕ್ಬಿಡೋಣ. ಈಗ ಸೀನು ಸರ್, ನೀವು ತುಂಬಾ ಸಿನಿಮಾ ದರ್ಶನ್ ಅವ್ರ ಜೊತೆ ಮಾಡಿದ್ದೀರಾ, ಎಷ್ಟೋ ಜನ ಆರ್ಟಿಸ್ಟ್ ಜೊತೆ ಮಾಡಿದ್ದೀರಾ. ನಿಮ್ಗೆ ಯಾರು ಫೇವ್ರೇಟ್ ಆಕ್ಟರ್? ಅಂದ್ರೆ ಈಗ ನಮ್ ಕನ್ನಡದಲ್ಲಿ ಇರೋ ಆರ್ಟಿಸ್ಟ್ ಫೇವ್ರೇಟ್ ಅಮ್ಮ. ಯಾಕಂದ್ರೆ ಒಬ್ಬರೆಲ್ಲ ಡಿಫ್ರೆಂಟ್ ಆಗಿ ಎಲ್ಲ ಒಳ್ಳೊಳ್ಳೆ ಆರ್ಟಿಸ್ಟ್ ಇದಾರಮ್ಮ. ದರ್ಶನ್ ಸರ್ ಆಗಿರ್ಬೋದು, ಶಿವಣ್ಣ, ವಿಜಯ್ ಸಾರು, ಉಪೇಂದ್ರ ಸಾರು. ಯಾಕಂದ್ರೆ ಎಲ್ಲಾರ ಜೊತೆ ನಮ್ಗೆಲ್ಲ ಆಲ್ಮೋಸ್ಟ್ ಎಲ್ಲ ಫ್ರೆಂಡೇ, ಯಾಕಂದ್ರೆ ಎಲ್ಲರೂ ನಮ್ಗೆ ಫೇವ್ರೇಟ್ ಆರ್ಟಿಸ್ಟೇ. ಸೀನು ಸರ್, ನೀವು ಫಸ್ಟ್ ಫಿಲಂ ಮೆಜೆಸ್ಟಿಕ್ ಮಾಡಿದ್ರಿ, ದರ್ಶನ್ ಅವ್ರ ಹೀರೋ ಆಗಿದ್ರು, ನೀವು ಕ್ಯಾಮ್ರಾಮನ್ ಆಗಿದ್ರಿ. ಸೊ ಹೇಗ್ ಅನ್ನಿಸ್ತು? ಮೆಜೆಸ್ಟಿಕ್ ನಂದು ಮೊದಲನೇ ಸಿನಿಮಾ, ಹಾಗೆ ದರ್ಶನ್ ಸರ್ದು ಮೊದಲನೇ ಸಿನಿಮಾ. ದರ್ಶನ್ ಸರ್ ನನ್ನ ಕ್ಲಾಸ್ಮೇಟ್ಸ್ ಮೈಸೂರಲ್ಲಿ. ಮೈಸೂರು ಕ್ಲಾಸ್ಮೇಟ್ಸ್ ಆಗಿರೋದು. ಅಲ್ಲಿ ನಾವು ಮೈಸೂರಲ್ಲಿ ಇಬ್ರು ಒಂದಿನ ಡಿಸ್ಕಸ್ ಮಾಡಿಲ್ಲ ಬಿಡಿ, ಈ ತರ ಇಂಡಸ್ಟ್ರಿ ಹೋಗ್ತಿರ್ತೀವಿ. ಯಾಕಂದ್ರೆ ಅವ್ರ ಫಾದರ್ ಬಂದು ದೊಡ್ಡ ಆರ್ಟಿಸ್ಟ್. ಆದ್ರೂ ಹೌದಮ್ಮ, ಆದ್ರೂ ನಾವು ಇಬ್ರು ಯಾವತ್ತು ಒಂದು ಡಿಸ್ಕಸ್ ಮಾಡಿರ್ಲಿಲ್ಲ ಈ ತರ ಇಂಡಸ್ಟ್ರಿ ಹೋಗಿ ಸೇರ್ತೀವಿ ಅನ್ಬಿಟ್ಟು. ಆಕಸ್ಮಿಕವಾಗಿ ಒಂದು ಇಂಡಸ್ಟ್ರಿ ಸೇರ್ಕೊಂಡು ನಾನು ಗೌರಿ ಸರ್ ಹತ್ರ ಇದ್ದಾಗ ದರ್ಶನ್ ಸಾರು ಜನ್ಮ ಜೋಡಿ ಸಿನಿಮಾಗೆ ಅವರು ಗೌರಿ ಸರ್ ಅಸಿಸ್ಟೆಂಟ್ ಆಗ್ಬಿಟ್ರು. ಅಲ್ಲಿಂದ ಇಬ್ರದ್ದು ಮತ್ತೆ ಆತ್ಮೀಯತೆ ಜಾಸ್ತಿ ಆಗ್ತಿತ್ತು. ಆದ್ಮೇಲೆ ಹಾಗೆ ಅದು ಕರಿಯ ಮಾಡಿದ್ರು ಸಿನಿಮಾ. ಇವತ್ತವರೆಗೂ ವಿಶ್ವಾಸ ಇದೆ, ತುಂಬಾ ಒಳ್ಳೆ ಆರ್ಟಿಸ್ಟ್. ಹೌದು, ತುಂಬಾ ಒಳ್ಳೆ ಆರ್ಟಿಸ್ಟ್, ಎಲ್ರಿಗೂ ತುಂಬಾ ಇಷ್ಟ. ದರ್ಶನ್ ಅಂದ್ರೆ ಟೆಕ್ನಿಕಲಿ ಯೂಶಲಿ ಶೂಟಿಂಗ್ ಟೀಮ್ ಅವ್ರಿಗೆ ದರ್ಶನ್ ಅಂದ್ರೆ ಹೀರೋ ಅಂದ್ರೆ ಒಳ್ಳೆ ಹೀರೋಪ್ಪ, ಎಲ್ಲರ ಜೊತೆ ಆರ್ಟಿಸ್ಟ್ ಆಗ್ಬೇಕು ಅಂತ ಬರಲಿಲ್ಲ ನಮ್ಮ ಇಂಡಸ್ಟ್ರಿಗೆ, ಕ್ಯಾಮ್ರಾಮನ್ ಆಗ್ಬೇಕು ಅಂತ ಬಂದ್ರು. ಅದು ಅವರು ಹೀರೋ ಆದ್ರು, ನಾವು ಕ್ಯಾಮ್ರಾಮನ್. ಇವತ್ತವರೆಗೂ ಆ ಸ್ನೇಹ ಹಾಗೆ ಇದೆ. ಏನು ಸ್ಕೂಲಲ್ಲಿ ಇತ್ತು ಅದೇ ಸ್ನೇಹ ಇನ್ನು ಹೆಚ್ಚಿಗೆ ಆಗಿದೆ. ಹೌದು, ನೀವು ಇಬ್ರು ಇದು ಪ್ರೊಫೆಷನಲಿ ಕೂಡ ಒಟ್ಟಿಗೆ ಜೊತೆಲೇ ಇದ್ದು. ಸೊ ನಮ್ಮ ಅಜ್ಜಿ ಜೀರಿಗೆ ಸಾರು ರೆಡಿ ಆಗಿದೆ, ಖಂಡಿತ ಅದನ್ನು ನೀವು ಟೇಸ್ಟ್ ಮಾಡ್ಬೇಕು. ಮಕ್ಳು ಮರಿ ಮೊಮ್ಮಕ್ಳು ಇದೀವಿ. ಅಜ್ಜಿಗೆ 90 ವರ್ಷ ಆದ್ರೂ ಒಂದ್ ಅಳ್ಳಾಡಿಲ್ಲ. ಸೊ ಇದು ನಮ್ಮ ಅಜ್ಜಿ ಸ್ಪೆಷಲ್ ಜೀರಿಗೆ ಸಾರು. ಇದನ್ನ ಟೇಸ್ಟ್ ಮಾಡಕ್ಕಿಂತ ಮುಂಚೆ ವೀಕ್ಷಕರಿಗೆ ಹೇಳ್ಬಿಡ್ಲಾ ಫ್ರೆಂಡ್ಸ್, ಸ್ಪೆಷಲ್ ಆಗಿರೋ ಜೀರಿಗೆ ಸಾರು ರೆಡಿ ಆಗಿದೆ. ಜೀರಿಗೆ ಸಾರು ಬೇಕಾಗುವ ಸಾಮಗ್ರಿಗಳು: ಕಾಯಿ ತುರಿ, ಜೀರಿಗೆ, ಸುಟ್ಟ ಈರುಳ್ಳಿ, ಹುಣಸೆ ಹಣ್ಣು, ಉಪ್ಪು ಮತ್ತು ಒಣಮೆಣಸಿನಕಾಯಿ. ಮಾಡುವ ವಿಧಾನ: ಮಿಕ್ಸಿ ಜಾರ್ಗೆ ಕಾಯಿ ತುರಿ, ಜೀರಿಗೆ, ಹುಣಸೆ ಹಣ್ಣು, ಒಣಮೆಣಸಿನಕಾಯಿ, ಸುಟ್ಟ ಈರುಳ್ಳಿ, ನೀರು ಹಾಕಿ ರುಬ್ಬಿಕೊಂಡು ಒಂದು ಬಾಣಲೆಗೆ ಹಾಕಿ ಉಪ್ಪು ಬೆರೆಸಿ ಕುದಿಸಿಕೊಂಡರೆ ಜೀರಿಗೆ ಸಾರು ಸವಿಯಲು ಸಿದ್ಧ.